ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮತ್ತೊಮ್ಮೆ ಬೇಜವಾಬ್ದಾರಿಯ ಸಂವೇದನೆ ಇಲ್ಲದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಮಾತಾಡಿದ್ರು. ಮೊದಲೇನೋ 1 ಲಕ್ಷ ಇತ್ತಂತೆ ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಪರಿಹಾರ, ಅದು 5 ಲಕ್ಷ ಆದಮೇಲೆ ರಿಪೋರ್ಟ್ಗಳು ಜಾಸ್ತಿ ಆಗ್ಬಿಟ್ವು ಅಂತ. ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ಬಿಟ್ವು ಅಂತ. ಅಂದರೆ 5 ಲಕ್ಷ ದುಡ್ಡಿನ ಆಸೆಗೆ ಇದಾಗ್ತಿದೆ ಅನ್ನೋ ಥರ ಶಿವಾನಂದ ಪಾಟೀಲರು ಮಾತಾಡಿದರು. ಇವತ್ತೇನಂತಾರೆ, ಬರಗಾಲದ ದಾರಿ ಕಾಯ್ತಿರ್ತಾರೆ ರೈತರು ಅಂತ. ರೈತರು ಬರಗಾಲದ ದಾರಿ ಕಾಯ್ತಿರ್ತಾರೆ, ಶಿವಾನಂದ ಪಾಟೀಲರ ಹೇಳಿಕೆ ಇದು. ಪುಗಸಟ್ಟೆ ನೀರು, ಪುಗಸಟ್ಟೆ ಕರೆಂಟು, ಕೆಲವು ಮುಖ್ಯಮಂತ್ರಿಗಳು ಏನೋ ಬೀಜ ಕೊಟ್ಟರು, ಗೊಬ್ಬರ ಕೊಟ್ಟರು, ಅಷ್ಟೆಲ್ಲ ಆದಮೇಲೂ ರೈತರು ಬರಗಾಲದ ದಾರಿ ಕಾಯ್ತಾ ಇರ್ತಾರೆ. ಯಾಕೆ? ಸಾಲ ಮನ್ನಾ ಆಗುತ್ತೆ ಅಂತ. ಈಗ ಹೇಳಿದ್ದು, ಸೆಪ್ಟೆಂಬರ್ನಲ್ಲಿ ಹೇಳಿದ್ದು, ಎರಡು ಕೇಳಿಸ್ಕೊಳ್ಳಿ ಒಂದ್ಸಲ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದೆ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನೂ ಕೊಟ್ಟರು. ಇನ್ನು ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದೆ. ಹಂಗೆ ಬಯಸ್ಬಾರ್ದು. ಅದ್ರಾಗೇನು ನೀವು ಬ್ಯಾಡ ಅಂದ್ರೆ 3-4 ವರ್ಷಕ್ಕೆ ಒಂದು ಸಾರ್ತಿ ಬಂದೇ ಬರ್ತದೆ. ಆದರೂ ಈ ಸಾರ್ತಿ ಬಂದದ್ದು ನೋಡಿದ್ರೆ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನೂ ಹೇಳಿಬಿಟ್ಟ, ಮೀಡಿಯಂ ಟರ್ಮ್ ಲೋನಿಗೆ, ಮಧ್ಯಮ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ. ಇನ್ನು ಕೆಲವೊಬ್ರು ಸಾಲನೇ ಸೂಟ್ ಬಿಟ್ಟಾರೆ, ನಿಮಗೇನು ಹೇಳಬೇಕಾಗಿಲ್ಲ. ಅದು ಇದೇ ಸಿದ್ದರಾಮಯ್ಯನೂ ಬಿಟ್ಟಾರ, ಕುಮಾರಸ್ವಾಮಿನೂ ಬಿಟ್ಟಾರ, ಯಡಿಯೂರಪ್ಪನವರು ಬಿಟ್ಟಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು, ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದು ಕಷ್ಟ ಆಗ್ತದೆ. ಯಾವುದೇ ಸರ್ಕಾರಕ್ಕೂ ಕಷ್ಟ. ಅಂಥದ್ದೆಲ್ಲ ಮುಂದಾಲೋಚನೆ ಇಟ್ಟುಕೊಂಡು ನಾವು ಬೆಳೆದ್ರೆ ಖಂಡಿತ ನಮಗೆ ಉಜ್ವಲವಾದಂಥ ಭವಿಷ್ಯ ಇದೆ. ಕೃಷ್ಣಾ ನದಿ ನಾನು ಕಂಪ್ಲೇಂಟ್ ಕೊಡೋ, ನಾನು ಆತ್ಮಹತ್ಯೆ ಅಂತ ಹೇಳಿ ಕೊಟ್ಟಾಗೆ ನನಗೆ ಪರಿಹಾರ ಸಿಗ್ತದೆ ಅನ್ನೋ ಒಂದು ದುರಾಸೆ ನನ್ನ ಮನಸ್ಸಿನಲ್ಲಿರುತ್ತೆ. ವೀರೇಶ್ ಕಮಿಟಿ ವರದಿ ಬರೋಕ್ಕಿಂತಲೂ ಪೂರ್ವದಲ್ಲಿ ಆತ್ಮಹತ್ಯೆ ಕಡಿಮೆ. ಏನು ನಾವು 5 ಲಕ್ಷ ರೂಪಾಯಿ ಪರಿಹಾರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ 2015 ನಂತರ, ಅವತ್ತಿನಿಂದ ರಿಪೋರ್ಟ್ ಆಗೋದು ಜಾಸ್ತಿ ಆಗ್ತಾ ಇದೆ. ಕೆಲವು ಮುಖಂಡರು ಏನು ಮಾಡ್ತಾರೆ, ಒಂದು ಏನಾದರೂ ಪರಿಹಾರ ಸಿಗ್ಬೋದು ಅನ್ನೋ ಒಂದು ಆಸೆಗೆ ಬಿದ್ದು ಆ ಥರ ತಪ್ಪು ವರದಿ ಮಾಡ್ತಾರೆ. ರಾಜಕಾರಣಿಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ 1 ಕೋಟಿ ಪರಿಹಾರ ಅಂತ ಘೋಷಣೆ ಮಾಡ್ರಪ್ಪ. 1 ಕೋಟಿ ಪರಿಹಾರ ರಾಜಕಾರಣಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರೆ. ನೋಡೋಣ ಎಷ್ಟು MLAಗಳು, ಎಷ್ಟು ಮಿನಿಸ್ಟರ್ಗಳು, ಎಷ್ಟು ಜನ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಸೂಸೈಡ್ ಮಾಡ್ಕೊತಾರೆ, ಎಷ್ಟು ಜನ ಕಾರ್ಪೊರೇಟರ್ಗಳು ಸೂಸೈಡ್ ಮಾಡ್ಕೊತಾರೆ ಅಂತ. 5 ಲಕ್ಷ ಪರಿಹಾರ ಕೊಡೋದಕ್ಕೆ ಶುರು ಮಾಡಿದ ಮೇಲೆ ಏನು ಮಾತು ಅಂತ ಆಡ್ತಾರೋ. ಚಿಕ್ಕೋಡಿಯಲ್ಲಿ ಮಾತಾಡಿದ್ದು ಇವತ್ತಿಂದು, ಯಾವುದು ನೆನ್ನೆದು, ಬರದ ದಾರಿ ಕಾಯ್ತಿರ್ತಾರೆ ರೈತರು ಅಂತ. ಚಿಕ್ಕೋಡಿಲಿ ಹೇಳ್ತಾರವರು, ಸರ್ಕಾರಗಳ ಕೈ ಹಿಡಿಬೇಕು ಅನ್ನೋದು ನಿಜ. ಎಷ್ಟು ಅಂತ ಕೈ ಹಿಡಿಯೋಕ್ಕಾಗತ್ತೆ? ಎಷ್ಟು ಅಂತ ಕೈ ಹಿಡಿಯೋಕ್ಕಾಗತ್ತೆ? ಸಂಕಷ್ಟ ಇದ್ದಾಗ ಸರ್ಕಾರ ನೆರವಿಗೆ ಬರಬೇಕು, ಆದರೆ ಸದಾ ನೆರವಿಗೆ ಬಾ ಅಂದರೆ ಕಷ್ಟ ಆಗುತ್ತೆ. ಯಾವುದೇ ಸರ್ಕಾರಕ್ಕೂ ಕಷ್ಟ ಆಗುತ್ತೆ ಅಂತ ರೈತರು ಇದೇ ಮಾತು ಹೇಳ್ಬಿಟ್ರೆ, ಸಂಕಷ್ಟ ಇದ್ದಾಗ ನಾವು ಸಹಾಯಕ್ಕೆ ಬರ್ತೀವಿ ರೀ, ಸದಾ ಸಹಾಯಕ್ಕೆ ಬರ್ರಿ ಅಂದರೆ ಹೆಂಗೆ? ರೈತರಿಗೂ ಕಷ್ಟ ಆಗುತ್ತೆ ಅಂದುಬಿಟ್ರೆ ರೈತರು. ನಡೆಸಿ ಅನ್ನಭಾಗ್ಯ ನೋಡೋಣ, ಹಂಗಿದ್ರೆ ಆಗತ್ತಾ? ಪುಗಸಟ್ಟೆ ಕರೆಂಟು, ಪುಗಸಟ್ಟೆ ನೀರು, ಯಾವುದೂ ಪುಗಸಟ್ಟೆ ಅಲ್ಲ. ಯಾರಿಗೆ ಏನೂ ಪುಗಸಟ್ಟೆ ಕೊಟ್ಟಿಲ್ಲ. ಸಂಜೆ ಕೂಡ ಹೇಳ್ತಾ ಇದ್ದೆ ನಾನು, ತುಂಬ ಜನರ ತಲೆಯಲ್ಲಿದೆ ಅದು. ರೈತರಿಗೆ ಉಚಿತ ವಿದ್ಯುತ್ ಕೊಡ್ತಾರೆ, ನೀರಿಗೇನು ದುಡ್ಡು ಕೊಡಬೇಕಾಗಿಲ್ಲ, ರೈತರು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ರೈಸ್ಗೆ ಹಾಗಿದ್ರೆ ರೈತ ಏನನ್ನು ಬೆಳೀತಾನೋ ಅದರ ಬೆಲೆ ಅವನಿಗೆ ನಿರ್ಧಾರ ಮಾಡೋಕ್ಕೆ ಬಿಡಿ. ರೈತ ಜಮೀನಿಗೆ ಎಷ್ಟು ದುಡ್ಡು ಹಾಕಿದ್ದಾನೆ, ಬೀಜಕ್ಕೆ ಎಷ್ಟು ಹಾಕ್ದ, ಗೊಬ್ಬರಕ್ಕೆ ಎಷ್ಟು ಹಾಕ್ದ, ಕಳೆ ತೆಗ್ಸೋಕ್ಕೆ ಎಷ್ಟು ಕೊಟ್ಟ, ಫೈನಲಿ ಹಾರ್ವೆಸ್ಟಿಂಗಿಗೆ ಎಷ್ಟು ಖರ್ಚು ಮಾಡ್ದ, ಎಲ್ಲ ಲೆಕ್ಕ ಬರೆದು ಇಟ್ಕೊಳ್ಳಿ ಆತ. ಆವಾಗ ಟೋಟಲ್ 1 ಟನ್ ಕಬ್ಬು ಬೆಳೆಯೋದಕ್ಕೆ ಎಷ್ಟು ಖರ್ಚಾಯಿತು ಅನ್ನೋದ್ರ ಲೆಕ್ಕ ಸಿಗುತ್ತೆ ಅವನಿಗೆ. ಅದರ ಮೇಲೆ ನಂದಿಷ್ಟು ಲಾಭಪ್ಪ, ಇಷ್ಟು % ಲಾಭ ಅಂತ ಇಟ್ಕೊಂಡು ಆತ ತನ್ನ ಕಬ್ಬಿಗೆ 1 ಟನ್ನಿಗೆ ಇಷ್ಟು ರೇಟು ಅಂತ ಡಿಸೈಡ್ ಮಾಡಲಿ.
ಆ ರೇಟ್ ಕೊಟ್ಟು ಸಕ್ಕರೆ ಫ್ಯಾಕ್ಟ್ರಿಯವರು ಕಬ್ಬು ಖರೀದಿ ಮಾಡಲಿ. ಅವಾಗ ನೋಡೋಣ ಸಕ್ಕರೆ ರೇಟ್ 1 kg ಎಷ್ಟಾಗತ್ತೆ ಅಂತ. ರೈತನಿಗೆ ರಿಯಾಯಿತಿ ದರದಲ್ಲಿ ವಿದ್ಯುತ್ ಕೊಡ್ತಾ ಇರೋದಕ್ಕೆ ನೀರಿಗೆ ದುಡ್ಡು ತಗೊಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸಿಟಿಲಿ ಕೂತ್ಕೊಂಡಂಥ ನಿಮ್ಮವರು 2 ಹೊತ್ತು ಊಟ ಮಾಡೋಕ್ಕಾಗತ್ತೆ. ಫ್ಯಾಕ್ಟ್ರಿಗಳವ್ರು ಕರೆಂಟ್ ಬಿಲ್ ಕಟ್ತಾರೆ, ಬಟ್ ಅದರ ಏನು ತಯಾರು ಮಾಡ್ತಾರೋ ಅದರ ಬೆಲೆ ಅವ್ರು ನಿರ್ಧಾರ ಮಾಡ್ತಾರೆ ರೀ. MRP ಅಂತ ಬರೆದು ಕಳಿಸ್ತಾರೆ. ಕೊಡೋದಿದ್ರೆ ಇಷ್ಟು ಕೊಟ್ಟು ತಗ, ಇಲ್ಲದೆ ಇದ್ದರೆ ನಥಿಂಗ್ ಡೂಯಿಂಗ್. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂತಾರೆ ಫ್ಯಾಕ್ಟ್ರಿಗಳು ತಾವು ತಯಾರು ಮಾಡುವ ವಸ್ತುಗಳಿಗೆ. ರೈತ ಹಂಗೆ ಹೇಳಕ್ಕೆ ಶುರು ಮಾಡಿದ್ರೆ ಬದುಕಕ್ಕಾಗತ್ತಾ? ಜೀವನ ಮಾಡೋಕ್ಕಾಗತ್ತಾ? ಶಿವಾನಂದ ಪಾಟೀಲ್ರೊಬ್ಬರೇ ಅಲ್ಲ, ಈ ಸರ್ಕಾರ ಒಂದೇ ಅಲ್ಲ, ಯಾವ ಸರ್ಕಾರ, ಯಾವ ಮಿನಿಸ್ಟ್ರು, ಯಾವ ರಾಜಕಾರಣಿಯೂ ಕೂಡ ನಾವೇನೋ ರೈತರಿಗೆ ಉಪಕಾರ ಮಾಡ್ತಿದ್ದೀವಿ ಅನ್ನೋ ಭ್ರಮೆಯಲ್ಲಿರೋದು ಬೇಡ. ಆ ಭ್ರಮೆಯಿಂದ ಹೊರಗೆ ಬನ್ನಿ. ಮೊದಲು ರೈತ ನಮಗೆ ಉಪಕಾರ ಮಾಡ್ತಿದ್ದಾನೆ. ಬೆಳೆದು ಮಾರ್ಕೆಟಿಗೆ ಕಳಿಸಿ ನೀವು ಎಷ್ಟು ರೇಟ್ ಕೊಡ್ತೀರೋ ಅಷ್ಟು ರೇಟ್ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ರೈತ, ಅದಕ್ಕಿಂತ ದೊಡ್ಡ ಉಪಕಾರ ಇನ್ನೇನಿದೆ ರೀ? ಇನ್ನೇನು ಮಾಡ್ಬೇಕು ರೈತ ನಿಮಗೆ? ಬೆಳೆ ಬಂದಾಗ ಬೆಲೆ ಕೊಡಿ, ಬೆಳೆ ಹಾನಿ ಆದಾಗ ವಿಮೆ ಕೊಡಿ, ಇನ್ಶೂರೆನ್ಸ್ ಕೊಡಿ. ಅಷ್ಟೇ ರೈತ ಕೇಳೋದು. ಅಷ್ಟನ್ನು ಸರಿಯಾಗಿ ಮಾಡಿದರೆ ನಿಮ್ಮ ಮುಂದೆ ಯಾಕೆ ಬಂದು ನಿಂತ್ಕೋಬೇಕು ರೈತ? ಸರಿಯಾದ ಬೆಲೆ ಬೆಳೆ ಬಂದಾಗ, ಬೆಳೆ ಹಾನಿ ಆದರೆ ವಿಮೆ, ಇನ್ಶೂರೆನ್ಸ್. ನಿಮ್ಮ ಮುಂದೆ ಯಾಕೆ ರೈತ ಬಂದು ನಿಂತ್ಕೋತಾನೆ? ಇಷ್ಟೆಲ್ಲ ಮಾತಾಡಿದ ಮೇಲೆ ಮತ್ತದಕ್ಕೊಂದು ಸಮರ್ಥನೆ. ನನಗೆ ಮದ ಏರಿಲ್ಲ, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ, ಲೋಕಸಭಾ ಚುನಾವಣೆ ಇರೋದಕ್ಕೆ ವಿಪಕ್ಷಗಳ ರಾಜಕೀಯ ಮಾಡ್ತಿದ್ದಾವೆ ಅಂತ. ಕೇಳಿಸ್ಕೊಳ್ಳಿ. ನನಗೆ ಮದ ಬಂದಿಲ್ಲೋ ಅನ್ನೋದು ಚುನಾವಣೆಯಲ್ಲಿ ಜನ ನಿರೀಕ್ಷೆ ಮಾಡ್ತಾರೆ. ಸುಮ್ಮನೆ ಮದ ಅನ್ನೋದೊಂದು ಪದ ಯೂಸ್ ಮಾಡಿ ಜನರ ಭಾವನೆಗಳನ್ನು ಕೆರೆಸ್ತಕ್ಕಂಥ ಮಾತೇನು ಆಡ್ತಾ ಇದ್ದಾರೆ ಒಬ್ಬ ವಿರೋಧ ಪಕ್ಷದ ನಾಯಕರಾಗಲಿ, CT ರವಿ ಅವ್ರಿಗಾಗಲಿ ಇಂಥದ್ದು ಶೋಭೆ ತರೋದಿಲ್ಲ. ಸುಮ್ಮನೆ ನಮ್ಮನ್ನು ರೈತರು ವಿರೋಧ ಕಟ್ಟಿ ಒಂದು ಪಕ್ಷಕ್ಕೆ ಏನಾದರೂ ಅಧಿಕಾರ ತರಬೇಕನ್ನುವಂಥ ದುರಾಸೆ ಇಟ್ಕೊಂಡು ಅವ್ರು ಮಾತನಾಡ್ತಾ ಇದ್ದಾರೆ ವಿನ ಅವ್ರೇನು ಸದುದ್ದೇಶ ಇಲ್ಲ ಇದರಲ್ಲಿ. ಲೋಕಸಭಾ ಇಲೆಕ್ಷನ್ ಟಾರ್ಗೆಟ್ಗೆ ಇದನ್ನು ಈ ರೀತಿ ಮಾತನಾಡ್ತಾ ಇದ್ದಾರೆ ಅವರು. ನಮ್ಮ ರಾಜ್ಯದಲ್ಲಿ 3 ವರ್ಷ ಸುಖಾಲಿದ್ರೆ 4ನೇ ವರ್ಷಕ್ಕೆ ಬರಗಾಲ ಬರ್ತದೆ. ಆದರೆ ನಾವು ಬರಗಾಲ ಬರಲಿ ಅಂತ ನಿರೀಕ್ಷೆ ಮಾಡಬಾರ್ದಂತ ನಾನು ಹೇಳಿದ್ದು. ಯಾಕಂದರೆ ಯಾಕೆ ನಿರೀಕ್ಷೆ ಮಾಡಬಾರ್ದು ಅಂತ ಹೇಳಿದ್ರೆ, ಸಾಲ ಸೂಟ್ ಮಾಡಿರಿ ಇಂಥದ್ದು ಜನ ರೈತರು ಬೇಡಿಕೆ ಮಾಡ್ಬೋದು. ಅದನ್ನು ತಪ್ಪಿಸ್ಬೇಕಾದ್ರೆ ಕೇಂದ್ರ ಸರ್ಕಾರದ ಏನು ನೀತಿಗಳಿದ್ದಾವೆ, ರೈತರು ಬೆಳೆದಂಥ ಬೆಳೆಗೆ ಯೋಗ್ಯ ಬೆಲೆ ಸಿಗಬೇಕು. ನಮ್ಮ ಸಚಿವರು ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತ ಯಾವ ಕಾಂಗ್ರೆಸ್ಸಿನ ಇವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೇಳಲಿಲ್ಲ. ಏನೋ ಬಾಯಿ ತಪ್ಪಾಗಿದೆ ಬಿಡಿ, ಏನೋ ಹೇಳಿಬಿಟ್ಟಿದ್ದಾರೆ ಬಿಡಿ ಅಂತ. BJP ಅವ್ರು ಮಾತ್ರ ರಾಜೀನಾಮೆ ಕೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ, ಇಬ್ಬರು ಹೇಳಿದ್ದನ್ನು. ಏನೊಂದೊಂದು ಸಲ ಹೇಳಲಿಕ್ಕಾಗಲ್ಲ, ಒಮ್ಮೆ ಓವರ್ ಸ್ಪೀಡ್ ಹೋಗುತ್ತೆ, ಆಕ್ಸಿಡೆಂಟ್ ಆಗ್ತಾವೆ. ಏನು ಮಾಡೋದು? ಪ್ರಾಬ್ಲಮ್ ಇದ್ದೇ ಇರ್ತದೆ. ಆಕ್ಸಿಡೆಂಟ್ ಆಗ್ತಾವೆ, ಮತ್ತೆ ರಿಪೇರಿ ಮಾಡೋದು, ಮತ್ತೆ ಓಡಿಸೋದು. ಏನು ನಮ್ಮ ಕಡೆ ಅಷ್ಟೇ ಆಗಲ್ಲ, ಅವ್ರ ಕಡೆ ಆಗಲ್ಲ. ಈಗ ಹೇಳಲ್ಲ, ಮತ್ತು ಅವ್ರು ಹೇಳಿದ್ದವ್ರ ಇಲ್ಲಿ ನಾವು ಕೌಂಟರ್ ಅಟ್ಯಾಕ್ ಅಲ್ಲ ಅದು. ಈಗ BJP ಅವರು ಹೇಳ್ಯಾರ ಮೈಸೂರಾಗ, ಅದೇ ತಯಾರು ಮಾಡ್ಬೇಕು, ನಾವು ರೆಡಿ ಮಾಡ್ಬೇಕಷ್ಟೇ. ಒಂದು ಅಲ್ಲ, ಅವ್ರು ಏನೋ ಹೇಳಲಿಕ್ಕೆ ಹೋಗಿರ್ತಾರೋ ಒಂದು ಸರಿ ಹಂಗೆ ಆಗಿ ಎಡವಟ್ಟು ಆಗ್ತಾವೆ. ಇಲ್ಲ, ಯಾರೂ ಬಯಸೋಲ್ಲ, ಯಾರು ಬರಗಾಲ ಬಯಸಿ. ಯಾಕಂದ್ರೆ ಒಬ್ಬರಿಗೆ ಎಫೆಕ್ಟ್ ಆಗೋಲ್ಲ, ಬರೀ ರೈತರಿಗೆ ಅಷ್ಟೇ ಅಲ್ಲ, ಎಂಡ್ ಪ್ರಾಡಕ್ಟ್ವರೆಗೂ ಎಫೆಕ್ಟ್ ಆಯ್ತು. ಅದು 3ನೇ ಬಾರಿ ಮತ್ತೊಮ್ಮೆ ಎಡವಟ್ಟು. ರೈತ ಎಲ್ಲರಿಗೂ ಕೊಡೋನು, ಪ್ರಕೃತಿಯಿಂದ ಹಿಡಿದು ಇಡೀ ನಾಡಿಗೆ ಸಮರ್ಪಣೆ ಮಾಡಿಕೊಂಡಿರುವಂತ ವ್ಯಕ್ತಿನೇ ರೈತ. ಒಬ್ಬ ಸಚಿವನಾಗಿ, ಸ್ವತಃ ಒಬ್ಬ ರೈತನಾಗಿ ಇವತ್ತು APMC ಸಚಿವರಾಗಿ ಇಂಥ ಹೇಳಿಕೆಯನ್ನ ಕೊಡ್ತಿರೋಂಥದ್ದು ದುರದೃಷ್ಟಕರ. ಇಂಥ ವ್ಯಕ್ತಿ ಯಾವ ಕಾರಣದಲ್ಲೂ ಈ ಮಂತ್ರಿಮಂಡಲದಲ್ಲಿ ಮುಂದುವರಿಬಾರದು. ಈ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದಕ್ಕೆ ಅನುಮೋದಿಸುತ್ತಾ, ಕಾಂಗ್ರೆಸ್ ಪಕ್ಷ ಅನುಮೋದಿಸುತ್ತಾ. ಸನ್ಮಾನ್ಯ ಹಿಂದೆ 1 ಲಕ್ಷವನ್ನ ಕೊಡ್ತಾ ಇದ್ರು, ಈಗ 5 ಲಕ್ಷವನ್ನ ಪರಿಹಾರ ಕೊಡ್ತಾ ಇದ್ದೇವೆ. ಹಾಗಾಗಿ ರೈತರು ಹೆಚ್ಚು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವ ದುರಹಂಕಾರದ ಹೇಳಿಕೆಯನ್ನು ನೀಡಿದ್ರು. ಮತ್ತೆ ಇವತ್ತು ಅದೇ ತಪ್ಪನ್ನ ನಿನ್ನೆ ದಿನ ಮಾಡಿದ್ದಾರೆ. ರೈತರನ್ನ ಅವಮಾನಿಸ್ತಕ್ಕಂಥ ಒಂದು ಹೇಳಿಕೆಯನ್ನ ಶಿವಾನಂದ ಪಾಟೀಲ್ ಅವರು ಮತ್ತೆ ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ, ತತ್ಕ್ಷಣ ನೀವು ಶಿವಾನಂದ ಪಾಟೀಲ್ ರವರಿಂದ ಕ್ಷಮೆಯನ್ನ ಕೇಳಬೇಕು. ಸಾಧ್ಯ ಆದರೆ ಮಂತ್ರಿ ರಾಜೀನಾಮೆ ತೆಗೆದುಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು.
ಮತ್ತೆ ಮತ್ತೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಆ ಥರ ಏನು ಹೇಳಿಲ್ಲ, ಫ್ಲೋಲ್ಲಿ ಹೇಳಿರ್ಬೇಕಷ್ಟೇ. ಯಾಕಂದರೆ ಶಿವಾನಂದ್ ಪಾಟೀಲ್ರು ಸಹ ರೈತ ಕುಟುಂಬದಿಂದನೇ ಬಂದಿರೋರು. ಅವರೇನು ಸಿಟಿ ಏನು ಹುಡ್ದೋರಲ್ಲ, ಅವರು ಹಳ್ಳಿಯಿಂದನೇ ಹುಡ್ದೋರು. ಏನೋ ಮಿಸ್ಟೇಕಾಗಿ ಮಾತಾಡಿರ್ಬೇಕು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ರೈತರ ಬಗ್ಗೆ ಅವ್ರ ಕಾಳಜಿ ಇದೆ. ಏನೋ ಮಾತಾಡಿರೋದ್ರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್. ನೆವರ್ ನೋಡಿ, ರೈತರು ಈ ದೇಶದ ಬೆನ್ನೆಲುಬು. ನಾವೆಲ್ಲರೂ ರೈತರ ಕುಟುಂಬದಿಂದನೇ ಬಂದಿರೋದು. ಈಗ ನಮ್ಮೂರು ಬೈಲ್ತಿ ಇದೆಯಲ್ಲ, ಈಗ ಒಂದು 10-12 ವರ್ಷದಿಂದ ಅದು ಸಿಟಿ ಆಗಿರೋದು. ನಾವೆಲ್ಲರೂ ರೈತರೇನೆ. ಕಾಂಗ್ರೆಸ್ ಸರ್ಕಾರ ರೈತರ ಒಂದು ಶೋಷಣೆ ಮಾಡ್ತಾ ಇರುವಂಥ ಸರ್ಕಾರ. ಇದು ಶಿವಾನಂದ ಪಾಟೀಲ್ ಮೊದಲನೇ ಬಾರಿ ಅಲ್ಲ. ಹಿಂದೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ 1 ಲಕ್ಷ ಇತ್ತು, 5 ಲಕ್ಷ ಮಾಡಿದ್ದಕ್ಕೆ ಜಾಸ್ತಿ ಆತ್ಮಹತ್ಯೆ ಆಗ್ತಾ ಇದೆ ಅಂತ ಹೇಳೋದು ಎಂಥ ನಾಚಿಕೆಗೇಡಿನ ಸಂಗತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.